ಈಗ ಒಂದು ಹಂತದಲ್ಲಿ ತಾವು ಪೂರಕವಾದ ಒಂದು ವಾತಾವರಣದ ಮಾತುಗಳನ್ನು ಆಡಿದ್ದೀರಿ. ಈಗ ರಾಜಕೀಯ ಜಿದ್ದಾಜಿದ್ದಿಯಲ್ಲಿ ಅಷ್ಟು ಕೆಸರೆರಚಾಟ ಆಗುತ್ತೆ. ಈಗ ಎರಡೂ ಪಕ್ಷಗಳ ನಡುವೆ ಕೂಡ ಆಗುತ್ತೆ. ಈಗ ತಮ್ಮ ಆರೋಪಗಳೇನು? ನಾವು ಕೊಟ್ಟ ಒಳ್ಳೆಯ ಭಾಗ್ಯಗಳು ಜನರು ಸ್ವೀಕರಿಸಿದ್ದಾರೆ. ಈ ಬಗ್ಗೆ ಮಾತಾಡ್ತೀವಿ. ಇವರು ಆಲ್ರೆಡಿ ಮಾತಾಡ್ತಿದ್ದಾರೆ. ಖಂಡಿತ ರಾಜ್ಯದಲ್ಲಿ ಎಲ್ಲ MP ಗೆಲ್ಲದಿದ್ದರೆ ಅಥವಾ ಇಲ್ಲಿ ಲೋಕಸಭಾ ಕ್ಷೇತ್ರ ಗೆಲ್ಲದಿದ್ದರೆ BJPಯವರು ಕಾನೂನು ತಂದು ಈ ಎಲ್ಲ ಭಾಗ್ಯವನ್ನು ಕ್ಯಾನ್ಸಲ್ ಮಾಡ್ತಾರೆ. ಜನರಿಗೆ ಯಾವ ಭಾಗ್ಯವೂ ಸಿಗೋದಿಲ್ಲ. ಯಾಕಂದ್ರೆ ಅವರು ಅದಕ್ಕೆ ತಯಾರಾಗಿದ್ದಾರೆ. ಮನಸ್ಥಿತಿ ಅವ್ರದ್ದು ಇವತ್ತು ನೋಡಲಿಕ್ಕೆ ಇರೋದು ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಗೆಲ್ತದೆ ಅಂತ. ಗೆದ್ದರೆ ಖಂಡಿತ ಬಂದು ಅದಕ್ಕೆ ಸರಿಯಾಗಿ ನಮ್ಮ ರಾಷ್ಟ್ರ ನಾಯಕರಾದ ರಾಹುಲ್ ಗಾಂಧಿಯವರು ಪ್ರತಿ ವರ್ಷಕ್ಕೆ ಒಂದು ಮಹಿಳೆಗೆ 1 ಲಕ್ಷ ರೂಪಾಯಿ ಕೊಡುವ ಯೋಜನೆ ಇದು. ಯಾಕಂದರೆ ಯಾರು ಮಾತಾಡ್ತಾರೆ ಈ ಬಿಟ್ಟಿ ಭಾಗ್ಯ ಕೊಟ್ಟು ಏನಾಗ್ತದೆ, ಯಾಕೆ ಕೊಡಬೇಕಂತ, ಅವ್ರು ಯಾರು ತೊಗೊಳ್ಬೇಕಂತ ಕಂಪಲ್ಸರಿ ಇಲ್ಲ. ಅವ್ರು ತೊಗೊಳ್ಬಾರ್ದು. ನಾನು ಹೇಳೋದಾದರೆ ಅದು ಬಿಟ್ಟು ಯಾರು ಶಕ್ತರಿದ್ದಾರೆ ಅವರೇ ಸುರಿಗೆ ಹೋಗಿ ತಗೊಳ್ಳೋದು. ಎಂಥ ವಿಪರ್ಯಾಸ ನೋಡಿ ದೇಶದಲ್ಲಿ ಅಥವಾ ಈ ತಾಲೂಕಿನಲ್ಲಿ ಆಗ್ತಿರೋ ವಿಪರ್ಯಾಸ ಇದು. ಅದೇ ರೀತಿ ಜನರ ಕೃಷಿಕರ ಸಾಲ ಮನ್ನಾ ಮಾಡ್ತದೆ. ಕೃಷಿಕರ ಸಾಲ ಮನ್ನಾ ಮಾಡಿ ಖಂಡಿತ ದೇಶ ದಿವಾಳಿ ಆಗೋದಿಲ್ಲ. ಅದೇ ನಿಮ್ಮ ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ 50,000 ಕೋಟಿ 1 ಲಕ್ಷ ಕೋಟಿ ಸಾಲ ಮಾಡಿದವ್ರದ್ದು ಮನ್ನಾ ಮಾಡಿದರೆ ಮಾತ್ರ ದೇಶ ದಿವಾಳಿ ಆಗೋದು ಅಂತ ನಮಗೆಲ್ಲ ಗೊತ್ತಿದೆ ಎಲ್ರಿಗೂ. ಕ್ರೈಸ್ಟ್ ಕಿಂಗ್ ವಿದ್ಯಾಸಂಸ್ಥೆ ಕಾರ್ಕಳ ನಿಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಒಂದು ಉತ್ತಮ ಆಯ್ಕೆ. ದಾಖಲಾತಿ ಈಗಾಗಲೇ ಪ್ರಾರಂಭಗೊಂಡಿದೆ. ಈ ಕೂಡಲೇ ಸಂಪರ್ಕಿಸಿ. ನಿಖರ ಹಾಗೂ ಸ್ಪಷ್ಟ ಸ್ಥಳೀಯ ಸುದ್ದಿಗಳಿಗಾಗಿ ವೀಕ್ಷಿಸಿ ಸ್ವಯಂ ಟೈಮ್ಸ್ ಕಾರ್ಕಳ.